ಜುಲೈ 9 ಮತ್ತು 10ರಂದು ಶಾರದಾದೇವಿ ಹಾಗೂ ವಿನಾಯಕ ಮೂರ್ತಿ ಪ್ರತಿಷ್ಠಾಪನೆ. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದ PMC ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನೂತನ ದೇವಾಲಯ ಉದ್ಘಾಟನೆ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದ ಹಿರಿಯ ಪ್ರಾಥಮಿಕ PMCಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ಶಾರದಾದೇವಿ ಮತ್ತು ಶ್ರೀ ವಿನಾಯಕ ದೇವರ ಭವ್ಯ ನೂತನ ದೇವಾಲಯದ ಉದ್ಘಾಟನೆ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದೇ ಬರುವ ಜುಲೈ 9 ಮತ್ತು 10ನೇ ತಾರೀಕು ಅಂದರೆ 2026ರ ಗುರುವಾರ ಮತ್ತು ಶುಕ್ರವಾರದಂದು ಈ ಭವ್ಯ ಮೂರ್ತಿಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಲಿದೆ. ಶಾಲೆಯ SDMC ಅಧ್ಯಕ್ಷರಾದ ಆದರ್ಶ್ ಮಾತನಾಡಿ, PMC ಶಾಲೆಯ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಾರದಾದೇವಿ ಹಾಗೂ ವಿನಾಯಕ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೇ ಜುಲೈ 9 ಮತ್ತು 10ರಂದು ನಡೆಯಲಿದೆ. ಈ ಮಹತ್ತರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚೀಮಂಗಲ ಗ್ರಾಮ ಪಂಚಾಯತಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು, ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ದೇವಾಲಯದ ಸಿದ್ಧತೆ ಮತ್ತು ವೀಕ್ಷಣೆಯ ಈ ಕಾರ್ಯಕ್ರಮದ ಪ್ರಕಟಣೆಯ ಸಂದರ್ಭದಲ್ಲಿ SDMC ಅಧ್ಯಕ್ಷರಾದ ಆದರ್ಶ್ ಅವರೊಂದಿಗೆ SDMC ಸದಸ್ಯರುಗಳು, ಅರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ದೊಡ್ಡಮನಿಯಪ್ಪ ಹಾಗೂ ಮಾಜಿ SDMC ಸದಸ್ಯರುಗಳು, ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಅರಕೆರೆ ಮುನಿರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಸೇರಿ 9 ಮತ್ತು 10ನೇ ತಾರೀಕು ಶಾರದಾದೇವಿಯ ನೂತನ ದೇವಾಲಯ ಉದ್ಘಾಟನೆ ಮತ್ತು ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆಯನ್ನ 9 ಮತ್ತು 10ನೇ ತಾರೀಕು ಎಲ್ಲರೂ ಸಹ ಏರ್ಪಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ಸೊ ಏನು 9, 10ನೇ ತಾರೀಕು ಕಾರ್ಯಕ್ರಮದ ವಿಶೇಷತೆ ಏನಿರ್ತದೆ? ಒಂದು 10-15 ವರ್ಷದಿಂದ ಒಂದು ಸಂಕಲ್ಪ ಇತ್ತು, ಈ ಒಂದು ಶಾಲೆಯಲ್ಲಿ ನೂತನವಾಗಿ ಒಂದು ಶಾರದಾದೇವಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಹಾಗಾಗಿ ಎಲ್ಲರ ಒಂದು ಅಪೇಕ್ಷೆಯಂತೆ ಈ 9ನೇ ತಾರೀಕು ಮತ್ತು 10ನೇ ತಾರೀಕು ನೂತನವಾಗಿ ದೇವಾಲಯವನ್ನ ಉದ್ಘಾಟನೆಯನ್ನು ಮಾಡಿ ಮತ್ತೆ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. 9ನೇ ತಾರೀಕು ಗುರುವಾರ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಗುರುವಾರದವರೆಗೂ 10ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ನಡೆದು 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಆಗುತ್ತೆ. ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಊರಿನ ಗ್ರಾಮಸ್ಥರು ಮತ್ತೆ ಈ ಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಯಾರು ಮುಖ್ಯ ಅತಿಥಿಗಳು ಅಥವಾ ಉದ್ಘಾಟಕರು ಯಾರು ಬರ್ತಾರೆ? ಉದ್ಘಾಟಕರಾಗಿ ನಾವು ಜೀವನ ಕರೆಯಬೇಕು ಅಂತ ಒಂದು ಅನ್ಕೊಂಡಿದ್ದೀರಿ. ಮತ್ತೆ ಅದೇ ರೀತಿಯಾಗಿ ಗ್ರಾಮಸ್ಥರು ಎಲ್ಲರೂ ಸಹ ದೊಡ್ಡವರು ಅಂತ ಇಲ್ಲ, ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಸ್ವಾಮೀಜಿಗಳು ಯಾರು ಬರ್ತಿದ್ದಾರೆ? ಸ್ವಾಮೀಜಿಗಳು ಅಂತ ಯಾರೂ ಇಲ್ಲ, ಎಲ್ಲರೂ ಸಹ ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಅಷ್ಟೇನಾ? ಅಧ್ಯಕ್ಷರು ಮಾತಾಡಬೇಕಾಗಿತ್ತು, ಅವರೇನೋ ಬರಲಿಲ್ಲ ಅಂದ್ಬಿಟ್ರು. ಈಗೇನು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋ SDMCನಲ್ಲಿ ಏನು ನಿಮ್ಮ ಶಾಲೆಗೆ ಅಭಿವೃದ್ಧಿ ಬಗ್ಗೆ ನಿಮ್ಮ ಆಶಯಗಳು ಏನಿದೆ? SDMC ರಚನೆಯಾಗಿ ನೂತನವಾಗಿ ಅಧ್ಯಕ್ಷರಾಗಿ ನಾವು ಒಂದು ಪದಗ್ರಹಣ ಮಾಡಿದ್ದೀವಿ. ನಮ್ಮ ಒಂದು ಸಂಕಲ್ಪ ಏನು ಅಂತಂದ್ರೆ, ನಮ್ಮ ಏನಿಲ್ಲ ಆಲ್ರೆಡಿ ನಮ್ಮ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ನಮ್ಮದು SDMC ಉನ್ನತವಾದಂತಹ SDMC ಅಂತ ಹೇಳಿ ಪ್ರಶಸ್ತಿನೂ ಸಹ ಬಂದಿದೆ. ನಾವು ಇನ್ನೂ ಸಹ ಒಂದು ಡೆವಲಪ್ಮೆಂಟ್ ಮಾಡಬೇಕು. ಈ ಶಾಲೆಗೆ ಏನು ಒಂದು ಪ್ರೈವೇಟ್ ಸ್ಕೂಲ್ಗಳಿದೆಯೋ ಅದೇ ರೀತಿಯಾಗಿ ಒಂದು ಸ್ಕೂಲ್, ಒಂದು ವ್ಯಾನ್ ವ್ಯವಸ್ಥೆ, ಏನು ಸಣ್ಣ ಮಕ್ಕಳಿಂದ 250 ಸ್ಟ್ರೆಂತ್ ಏನಿದೆ ಅದನ್ನು ನಿಮ್ಮ ಒಂದು 500 ನಾವು ಸ್ಟ್ರೆಂತ್ ತಗೊಂಡ್ಬರ್ಬೇಕು ಅಂತ ಒಂದು ಅನ್ಕೊಂಡು. ಶಾಲಾ ಅಭಿವೃದ್ಧಿ ಬಗ್ಗೆ ಅದೇ ಹೇಳಿದಲ್ವಾ, ಒಂದು ವಾಹನದ ವ್ಯವಸ್ಥೆ ಮಾಡಬೇಕು, ಮತ್ತೆ ದೊಡ್ಡ ಕ್ರೀಡಾಂಗಣ ಆಗಬೇಕು. ನಾವು ಒಂದ್ ಕೈಯಲ್ಲಿ ಮಾಡಿ ಒಂದ್ ಕೈಯಲ್ಲಿ